यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयतम् हरिम् करोतु मम कल्याणम् हरिर्हयमुखाभिदः गुरुश्च मध्वनामा मे वरदोऽस्तु निरन्तरम् वाणिते करवण्यम्ब चरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुम् भक्त्या महाविश्वासपूर्वकम् निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಯಾದವಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಸುಂದರವಾದ ಸ್ತೋತ್ರ ದಾರಿದ್ರ್ಯಹರ ಸ್ತೋತ್ರ ಅಂತನೂ ಕರೀತಾರೆ. ಇನ್ನೊಂದು ಹೆಸರಿಂದ ಕರೀಬೇಕು ಅಂದ್ರೆ ರಾಮಕೃಷ್ಣ ಸ್ತೋತ್ರ ಅಂತನೂ ಇದನ್ನ ಕರೀತಾರೆ. ಭಗವಂತ ರಾಮದೇವರಾಗಿ ಕೃಷ್ಣದೇವರಾಗಿ ಎರಡೂ ರೂಪದಿಂದ ಭಗವಂತ ಅವತಾರವನ್ನ ಮಾಡಿರುವಂಥದ್ದು. ಭಗವಂತನ ರೂಪಗಳಲ್ಲಿ ಭಗವಂತನ ಅವಯವಗಳಲ್ಲಿ ಯಾವ ಭೇದವೂ ಇಲ್ಲ. ನೇಹ ನಾನಾಸ್ತಿ ಕಿಂಚನ. ಅದನ್ನ ಯಾದವಾರ್ಯರು ಭಗವಂತನ ಮಹಿಮೆಯನ್ನ, ರಾಮದೇವರ ಮಹಿಮೆಯನ್ನ, ಕೃಷ್ಣ ಪರಮಾತ್ಮನ ಮಹಿಮೆಯನ್ನ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಾರಂಭದ ಶ್ಲೋಕದಲ್ಲಿ ಮೊದಲು ರಾಮದೇವರ ಸ್ತೋತ್ರ ಮಾಡ್ತಾರೆ. ಸುಮಾರು 10-12 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ರಾಮದೇವರ ಸ್ತೋತ್ರ ಇದೆ, 14 ಶ್ಲೋಕಗಳಲ್ಲಿ. ಆಮೇಲೆ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಹೇಳ್ತಾರೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾರಾಮ ಕೋಸಲ ವಾಸಿನ್ ವಾಸಿದಾಶರತೆ ಅನಘ ಇಮಾಮವಸ್ತಾಂ ಸಂಪ್ರಾಪ್ತ ಮನಾಥಂ ಕ್ಯೌಪೇಕ್ಷಸೆ. ಕೌಸಲ್ಯಾದೇವಿಯ ಮಗನಾಗಿ ಅವತಾರ ಮಾಡಿರುವಂತಹ ದಶರಥ, ಕೌಸಲ್ಯಾದೇವಿ, ಅಲ್ಲಿ ಭಗವಂತ ಅವತಾರವನ್ನು ಮಾಡಿರುವಂಥದ್ದು. ಯಾವ ದೋಷ ಇಲ್ಲದೆ ಇರುವಂತಹ ಅನಘ ಅಂತ ಕರೀತಾರೆ ನಿನ್ನನ್ನ. ಪಾಪಗಳನ್ನ, ಅಘ ಅಂದ್ರೆ ಪಾಪಗಳು, ಅನಘ ಪಾಪಗಳನ್ನ ಕಳೆಯೋದ್ರಲ್ಲಿ ನಿನ್ನಂಥವ್ರು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಅತ್ಯಂತ ಬಡತನ, ಕಷ್ಟದಲ್ಲಿ ನಾನು ಬೆಂದು ಹೋಗ್ಬಿಟ್ಟಿದ್ದೀನಿ. ನಿನ್ನನ್ನೇ ನಾನು ನಂಬಿದ್ದೀನಿ. ನಿನ್ನ ಹೊರತು ನನ್ನನ್ನು ರಕ್ಷಣೆ ಮಾಡೋರು ಯಾರಿಲ್ಲ. ನೀನು ನನ್ನನ್ನು ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದೀಯ? ಯಾವುದೇ ಕಾರಣಕ್ಕೂ ಉಪೇಕ್ಷೆ ಮಾಡಬೇಡ. ನನ್ನನ್ನು ಯಾವಾಗ್ಲೂ ಕಡೆಗಣಿಸದಂತೆ ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಮಹಾಜ್ಞಾನಿಗಳಾಗಿರುವಂತಹ ಯಾದವಾರ್ಯರು. ಹಾರಾಮ ಲಕ್ಷ್ಮಣ ಭ್ರಾತಃ ಕ್ವಾಸಿ ಕೌಶಿಕ ಶಿಕ್ಷಿತ. ಎರಡನೇ ಸಾಲಿನಲ್ಲಿ ಪ್ರತಿ ಶ್ಲೋಕದಲ್ಲಿ ಅದೇ ಇದೆ. ಇಮಾಮವಸ್ತಾಂ ಸಂಪ್ರಾಪ್ತ ಮನಾಥಂ ಕ್ಯೌಪೇಕ್ಷಸೆ. ಲಕ್ಷ್ಮಣನ ಅಣ್ಣನಾಗಿರುವಂತಹ ವಿಶ್ವಾಮಿತ್ರರಿಂದ ಕೌಶಿಕ ಶಿಕ್ಷಿತ, ವಿಶ್ವಾಮಿತ್ರರ ಅನುಗ್ರಹಕ್ಕಾಗಿ ಅವರಿಂದ ಶಸ್ತ್ರವಿದ್ಯೆಯನ್ನ ಪಡೆದಂತಹ ಲಕ್ಷ್ಮಣನ ಅಣ್ಣನಾಗಿರುವಂತಹ ಹೇ ರಾಮದೇವರೇ, ನಾನು ಬಡತನದ ದಳ್ಳುರಿಯಲ್ಲಿ ಬೆಂದು ಹೋಗ್ತಾ ಇದ್ದೀನಿ. ಕಷ್ಟದಲ್ಲಿ ನಾನಿದ್ದೀನಿ, ಅನೇಕ ಸಂಕಟಗಳಲ್ಲಿ ಸಿಲುಕಿದ್ದೀನಿ. ನಮ್ಮ ಪರವಾಗಿ ಕೇಳ್ತಾ ಇದ್ದಾರೆ ಯಾದವಾರ್ಯರು. ನಿನ್ನನ್ನೇ ನಾನು ನಂಬಿದ್ದೀನಿ. ಕಿಮುಪೇಕ್ಷಸೆ, ನನ್ನನ್ನು ಯಾವತ್ತೂ ಕಡೆಗಾಣಿಸ್ಬೇಡ. ಮುಂದೆ ಹೇಳ್ತಾರೆ, ಹಾರಾಮ ದಂಡಕಾರಣ್ಯ ವಾಸಿನ್ ಕ್ವಾಸಿ ದಯಾನಿದೆ. ದಂಡಕಾರಣ್ಯ ಅಂತ ಇದೆ, ಬಹಳ ಸುಂದರವಾಗಿರುವಂಥದ್ದು. ಆ ದಂಡಕಾರಣ್ಯದಲ್ಲಿ ಭಗವಂತನಿಗೆ ಅರಣ್ಯ ಏನು, ರಾಜ್ಯ ಏನು, ಎಲ್ಲ ಒಂದೇ. ಯಾವ ವ್ಯತ್ಯಾಸವೂ ಇಲ್ಲ ಭಗವಂತನಿಗೆ. ಕರುಣಾಸಾಗರನಾಗಿರುವಂತಹ ಹೇ ರಾಮದೇವ, ದಂಡಕಾರಣ್ಯ ವಾಸಿಯಾಗಿದ್ದೀಯ. ನಿನ್ನಂಥ ಕರುಣಾಳುವಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಿಮುಪೇಕ್ಷಸೆ, ಯಾವುದೇ ಕಾರಣಕ್ಕೂ ನನ್ನನ್ನ ಕಡೆಗಾಣಿಸಬೇಡ, ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಹಾರಾಮ ತಾಟಕ ಧ್ವಂಸಿನ್ ಕ್ವಾಸಿ ರಾಕ್ಷಸ ಸೂತನ. ಭಗವಂತ ಅವತಾರ ಮಾಡಿರುವಂಥದ್ದು
ಮಹಾ ದುಷ್ಟರಾಗಿರುವಂತಹ, ಜಗತ್ತಿಗೆ ಪೀಡೆಯನ್ನ ಕೊಡುವಂತಹ ರಾವಣ ಆಗಿರಬಹುದು, ಕುಂಭಕರ್ಣ ಆಗಿರಬಹುದು, ತಾಟಕಿ ಆಗಿರಬಹುದು, ಇವರನ್ನೆಲ್ಲರನ್ನೂ ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ರಾಮದೇವರಾಗಿ ಅವತಾರವನ್ನು ಮಾಡಿರುವಂಥದ್ದು. ತಾಟಕಿಯನ್ನ ಸಂಹಾರ ಮಾಡಿರುವಂತಹ, ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ರಾಮಚಂದ್ರ, ರಾಕ್ಷಸ ಸೂದನ, ನಿನ್ನನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ಸಂಪ್ರಾಪ್ತ ಅನಾಥಂ, ನಾನು ಅನಾಥನಾಗಿದ್ದೀನಿ, ನಿನ್ನ ಹೊರತು ನನ್ನನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ. ಕಿಮುಪೇಕ್ಷಸೆ, ನನ್ನನ್ನ ಕಡೆಗಾಣಿಸಬೇಡ. ಇನ್ನು ಮುಂದೆ ಹೇಳ್ತಾರೆ, ಹಾರಾಮ ಜನಕಾಭೀಷ್ಟ ದಾತಃ ವಾಸಿ ಮಹಾಮದೆ, ಔದಾರ್ಯದ ಮೂರ್ತಿ, ಮಂಗಲದ ಮೂರ್ತಿ. ಮಂಗಲಂ ಭಗವಾನ್ ವಿಷ್ಣು, ಶ್ಲೋಕ ನಾವು ಕೇಳಿರ್ತೀವಿ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ. ಯಾರ ಹೆಸರು ಹೇಳೋದ್ರಿಂದ ಮಂಗಲ್ಯ ಬರ್ತದೋ ಅಂತಹ ವಾಯುದೇವರಿಗೆ ತಂದೆಯಾಗಿರುವಂಥವನು ಭಗವಂತ. ಮಂಗಲಾನಂಚ ಮಂಗಲಂ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಮಂಗಲರಿಗೆ ಮಂಗಲನಾಗಿರುವಂತಹ ವಾಯುದೇವರೇನಿದ್ದಾರಲ್ಲ, ಅವರಿಗೂ ಮಂಗಲಪ್ರದನಾಗಿರುವಂತಹ ಹೇ ಭಗವಂತ, ನೀನು ಜನಕರಾಜನ ಇಷ್ಟಾರ್ಥವನ್ನ ಈಡೇರಿಸಿದಂಥವ್ರು. ಜನಕರಾಜ ಏನ್ ಇಷ್ಟಪಟ್ಟಿದ್ದ? ತನ್ನ ಮಗಳನ್ನ ರಾಮದೇವರಿಗೆ, ಭಗವಂತನಿಗೆ ದಾರೆ ಏರ್ಕೊಟ್ಟಿದ್ದಾನೆ, ಅಳಿಯನನ್ನಾಗಿ ಮಾಡಿಕೊಂಡಿದ್ದಾನೆ. ಮನೆ ಪೂರ್ಣವಾಗಿ ಬೆಂಕಿ ಹತ್ತಿ ಉರಿಯುವಂತಹ ಸಂದರ್ಭದಲ್ಲೂ ಅವನೇನು ಎದ್ದು ಹೋಗ್ಲಿಲ್ಲ, ಪಾಠ ಪ್ರವಚನವನ್ನು ಬಿಡ್ಲಿಲ್ಲ, ಕೇಳೋದನ್ನ ಶ್ರವಣ ಮಾಡೋದನ್ನ ಬಿಡ್ಲಿಲ್ಲ. ಕಥೆಯಲ್ಲೆಲ್ಲ ಬಹಳ ವಿಸ್ತಾರವಾಗಿ ನಾವು ಕೇಳ್ತೀವಿ. ಅಷ್ಟು ಭಗವಂತನ ಕಥೆಯಲ್ಲಿ, ಆ ಭಗವಂತನ ಮಹಿಮೆಯನ್ನ ಕೇಳೋದರಲ್ಲಿ ಆಸಕ್ತನಾಗಿರುವಂತಹ ಆ ಜನಕರಾಜನ ಇಷ್ಟಾರ್ಥವನ್ನ ಪೂರ್ಣ ಮಾಡಿದಂತಹ ವಾಸಿ ಮಹಾಮತೆ, ಆ ದಾರಿದ್ರ್ಯದ ಒಂದು ಕಷ್ಟವನ್ನ ನನಗೆ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಹಿಮಾಂ ಪ್ರಭು, ನಮ್ಮನ್ನ ರಕ್ಷಣೆ ಮಾಡು, ಆ ಕಷ್ಟದಿಂದ, ದುಃಖದಿಂದ, ಸಂಕಟದಿಂದ ಪಾರು ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾರಾಮ ಜಾನಕೀನಾಥ ವಾಸಿ ವಾಯು ಸುತಪ್ರಿಯ, ದಾರಿದ್ರ್ಯ ದುಸ್ಸಹಾವಸ್ಥ ಮನಾಥಂ ಪಾಹಿಮಾಂ ಪ್ರಭು. ಜಾನಕಿಯ ಒಡೆಯನಾಗಿರುವಂಥವು, ಜನಕರಾಜನ ಮಗಳಾಗಿ ಅವತಾರ ಮಾಡಿದಂತಹ ಲಕ್ಷ್ಮೀದೇವಿ, ಆ ಜಾನಕಿಗೆ ಒಡೆಯನಾಗಿರುವಂತಹ ಹನುಮಂತನಲ್ಲಿ, ವಾಯುಸುತನಾಗಿರುವಂತಹ ಹನುಮಂತನಲ್ಲಿ ಅತ್ಯಂತ ಪ್ರೀತಿಯನ್ನ ಉಳ್ಳಂತಹ ಹೇ ರಾಮಚೈವ, ನನ್ನನ್ನ ರಕ್ಷಣೆ ಮಾಡು, ಈ ಬಡತನದಿಂದ ನನ್ನನ್ನ ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು 7ನೇ ಶ್ಲೋಕದಲ್ಲಿ ಹೇಳ್ತಾರೆ, ಹಾರಾಮ ಸೂರ್ಯ ಪುತ್ರಾಪ್ತ ವಾಸಿ ಸೂರ್ಯಾನ್ವಯೋದ್ಭವ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸೂರ್ಯವಂಶದಲ್ಲಿ ಭಗವಂತ ಅವತಾರ ಮಾಡಿರುವಂಥದ್ದು, ಆ ಸೂರ್ಯನ ಮಗನಾಗಿ ಅವತಾರ ಮಾಡಿರುವಂತಹ ಸುಗ್ರೀವನಿಗೆ ರಕ್ಷಣೆಯನ್ನ ಮಾಡಿದ್ದಾನೆ ಭಗವಂತ. ಕಾರಣ ಏನು ಅಂದ್ರೆ, ಹನುಮಂತ ದೇವರ ಅನುಗ್ರಹ ಪಡೆದಿದ್ದಾನೆ. ಸುಗ್ರೀವನ ವಿಜಯಕ್ಕೆ ಕಾರಣ ಏನು ಅಂದ್ರೆ, ಹನುಮಂತನ ಮತವನ್ನ ಹಿಡಿದಿದ್ದಾನೆ, ಹನುಮಂತನ ಪಾದವನ್ನ ಹಿಡಿದಿದ್ದಾನೆ. ಹಾಗಾಗಿ ಅವನಿಗೆ ವಿಜಯ ಪ್ರಾಪ್ತಿಯಾಗಿರುವಂಥದ್ದು. ಅದನ್ನಿಲ್ಲಿ ಹೇಳ್ತಾರೆ. ಸೂರ್ಯ ಕುಲದಲ್ಲಿ ಅವತಾರ ಮಾಡಿದಂತಹ ಹೇ ರಾಮದೇವ, ನೀನೇನ್ ಮಾಡಿದ್ದೀಯಾ? ಸೂರ್ಯನ ಮಗನಾಗಿ ಅವತಾರ ಮಾಡಿರುವಂತಹ ಸೂರ್ಯಕುಮಾರ ಸುಗ್ರೀವನಿಗೆ ವಿಜಯವನ್ನ ತಂದುಕೊಟ್ಟಿರುವಂಥವ್ರು, ಅವನನ್ನ ರಕ್ಷಣೆ ಮಾಡಿದಂಥವನು. ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ, ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಾರಿದ್ರ್ಯದಿಂದ ನಾವು ಕೂಡಿದಂಥವರಾಗಿದ್ದೀವಿ, ನಮ್ಮನ್ನ ನೀನು ರಕ್ಷಣೆ ಮಾಡು, ನಿನ್ನನ್ನೇ ನಾವು ನಂಬಿದ್ದೀವಿ. ಪಾಹಿಮಾಂ ಪ್ರಭು ಅಂತಾರೆ ಪ್ರತಿ ಶ್ಲೋಕದಲ್ಲಿ. ಮುಂದೆ ಹೇಳ್ತಾರೆ, ಹಾರಾಮ ವಾಲಿ ವಿಧ್ವಂಸಿಂ ವಾಸಿ ವಾನರ ಯೂಥಭಾ. ನೀನೇನ್ ಮಾಡಿದ್ದೀಯಾ? ಸುಗ್ರೀವನನ್ನ ರಕ್ಷಣೆ ಮಾಡಿ, ಜೊತೆಗೆ ವಾಲಿಯನ್ನ ನಿಗ್ರಹ ಮಾಡಿದ್ದೀಯ. ಕಾರಣ, ಪಾಪ ಬುದ್ಧಿಯಿಂದ ಕೂಡಿದಂಥವನು, ರಾವಣನ ಸಹವಾಸವನ್ನ ಮಾಡದಂಥವನು. ಸಂಘದೋಷ ಅಂತಂತಾರೆ ನೋಡಿ ಲೋಕದಲ್ಲಿ, ಅದೇ ಕೆಟ್ಟವರ ಸಹವಾಸದಿಂದ ಬುದ್ಧಿ ಕೆಟ್ಟ ಹೋಗ್ತದೆ ಅನ್ಲಿಕ್ಕೆ ವಾಲಿ ಒಳ್ಳೆ ಉದಾಹರಣೆಯಾಗಿರುವಂಥವನು. ಇಷ್ಟಲ್ದೆ ಹನುಮಂತನನ್ನ ಬಿಟ್ಟಂಥವನು. ಯಾರು ಹನುಮಂತನನ್ನ ಬಿಡ್ತಾರೋ, ಅದಕ್ಕೆ ನಾನು ಬಹಳ ಸರಿ ಹೇಳ್ತಿರ್ತೇನೆ, ಹನುಮಂತ ದೇವರು ನಮ್ಮನ್ನ ಬಿಟ್ರೂ ಶವ, ನಾವು ಅವರನ್ನು ಬಿಟ್ರೂ ಶವ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ.
ಹನುಮಂತನನ್ನ ಬಿಟ್ಟಂಥವನು ಯಾರು? ಹನುಮಂತನ ಹತ್ರ ಬರಲೇ ಇಲ್ಲ ವಾಲಿ. ಹಾಗಾಗಿ ಆ ಪಾಪಿಯಾಗಿರುವಂತಹ ಪಾಪ ಬುದ್ಧಿಯನ್ನ ಹೊಂದಿರುವಂತಹ ವಾಲಿಯನ್ನ ಸಂಹಾರ ಮಾಡಿದಂತಹ ಹೇ ರಾಮದೇವ, ದಾರಿದ್ರ್ಯದಿಂದ ಕೂಡಿದಂಥವನಾಗಿದ್ದೀನಿ, ನಾನು ಕಷ್ಟಗಳಿಂದ ಒದ್ದಾಡ್ತಾ ಇದ್ದೇನೆ, ನನ್ನನ್ನ ಪಾಹಿಮಾಂ ಪ್ರಭು, ನನ್ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಹಾರಾಮ ರಾವಣ ಪ್ರಾಣ ಹಾರಿನ್ ಕ್ವಾಸಿ ಸುರಾರ್ಚಿತ. ರಾವಣನನ್ನ ಬ್ರಹ್ಮದೇವರ ವರ ಅವನಿಗೆ, ರಾವಣನಿಗೆ ಸಾಮಾನ್ಯದವನಲ್ಲ, ಅಂತಹ ಕೈಲಾಸ ಪರ್ವತವನ್ನೇ ಎತ್ತಲಿಕ್ಕೆ ಹೊರಟಿದ್ದ ಈ ರಾವಣ. ಇಂತಹ ದೇವತೆಗಳಿಗೂ ಸಂಹಾರ ಮಾಡಲಿಕ್ಕೆ ಅಸಾಧ್ಯನಾಗಿರುವಂತಹ ಬ್ರಹ್ಮದೇವರ ವರದಿಂದ ಉನ್ಮತ್ತನಾಗಿದ್ದಂತಹ ರಾವಣನನ್ನ ಸಂಹಾರ ಮಾಡಿದಂತಹ ಆನಂದ ಮೂರ್ತಿಯಾಗಿರುವಂತಹ, ದೇವತೆಗಳಿಂದಲೂ ನಿತ್ಯ ಅರ್ಚನೆ ಮಾಡಿಸಿಕೊಳ್ಳುವಂತಹ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರೂ ಭಗವಂತನನ್ನ ಸ್ತೋತ್ರ ಮಾಡುವಂಥವರು, ಅಂತಹ ಕರುಣೆಯ ಕಡಲಾಗಿರುವಂತಹ ಹೇ ಭಗವಂತ ರಾಮದೇವ, ಅಮಂದಾನಂದ ಮಾಂ ರಾಮ. ಎಷ್ಟು ಸುಂದರವಾದ ಶಬ್ದ ಬಳಸಿದ್ದಾರೆ ನೋಡಿ. ಆನಂದ ಪೂರ್ಣನಾಗಿರುವಂಥವನು ಭಗವಂತ. ಭಗವಂತ ಅಂತ ಆಗಬೇಕು ಅಂದ್ರೆ ಯಾವ ದೋಷಗಳಲ್ಲೂ ಅವನಲ್ಲಿರಬಾರದು, ನಿರ್ದೋಷನಾಗಿರಬೇಕು, ಜೊತೆಗೆ ಆನಂದ ಪೂರ್ಣನಾಗಿರಬೇಕು. ಅದನ್ನು ಹೇಳ್ತಾರೆ ಅಮಂದಾನಂದ. ಭಗವಂತ ಕರುಣೆಯ ಕಡಲು, ಆನಂದದ ಸಮುದ್ರನಾಗಿರುವಂಥವನು. ಕೃಪಾ ದೃಷ್ಟಿಂ ಅವಲೋಕಯ, ನಿನ್ನ ಕುಡಿ ನೋಟ ನನ್ನ ಮೇಲೆ ಬೀಳ್ಲಿ, ಅದರಿಂದ ನಾನು ಉದ್ಧಾರ ಆಗ್ತೀನಿ. ಕರುಣೆ ತುಂಬಿದ ನೋಟ ನನ್ನ ಮೇಲೆ ಬಿದ್ರೆ ಅದರಿಂದಲೇ ನಾನು ಉದ್ಧಾರ ಆಗ್ತೀನಿ, ದಯವಿಟ್ಟು ನನ್ನನ್ನು ವೀಕ್ಷಣೆ ಮಾಡು ಅಂತ ಸ್ತೋತ್ರ ಮಾಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಹಾರಾಮ ಪಿತೃವಾಕ್ರಾಣ ವಾಸಿ ಧಾನುಷ್ಕ ಶೇಖರ. ಭಗವಂತ ರಾಮನಾಗಿ ಅವತಾರ ಮಾಡಿ ಜಗತ್ತಿಗೆ ಒಂದು ಶಿಕ್ಷಣವನ್ನ ಕೊಟ್ಟಿದ್ದಾನೆ. ತಂದೆಯ ಮಾತನ್ನ ಹೇಗೆ ನಡೆಸಬೇಕು, ಪಿತೃವಾಕ್ಯವನ್ನ ಪರಿಪಾಲನೆ ಹೇಗೆ ಮಾಡಬೇಕು ಅಂತ ತೋರಿಸಿದಂತಹ ರೂಪ. ಜೊತೆಗೆ ಧನುರ್ವಿದ್ಯಾ ಪ್ರವೀಣನಾಗಿರುವಂತವನು ಭಗವಂತ. ಅಷ್ಟೇ ಅಲ್ಲ, ಅವನ ಆನಂದಕ್ಕೆ ಕೊನೆನೇ ಇಲ್ಲ. ಅಮಂದಾನಂದ ಮಾಂ ರಾಮ ಮತ್ತ ಆ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಕೃಪಾ ದೃಷ್ಟ್ಯಾಂ ಅವಲೋಕಯ, ಆನಂದದ ಕಡಲಾಗಿರುವಂತಹ ಹೇ ರಾಮದೇವ, ನಿನ್ನ ದೃಷ್ಟಿಯನ್ನ ನನ್ನ ಮೇಲೆ ಬೀರು, ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತ ಸ್ತೋತ್ರ ಮಾಡ್ತಾರೆ. ಹಾರಾಮ ಸುಜನೋದ್ಧಾರ ವಾಸಿ ಯಾಸಿ ಖಲಾರ್ಧನ. ಭಗವಂತ ಅವತಾರ ಮಾಡಿದಂತಹ ಉದ್ದೇಶ ಸಜ್ಜನರನ್ನ ರಕ್ಷಣೆ ಮಾಡಬೇಕು, ದುರ್ಜನರನ್ನ ಸಂಹಾರ ಮಾಡಬೇಕು, ಶಿಷ್ಟ ಪರಿಪಾಲನೆ ಆಗಬೇಕು, ದುಷ್ಟ ಶಿಕ್ಷಣ ಆಗಬೇಕು. ಅದಕ್ಕೋಸ್ಕರನೇ ಭಗವಂತ ಅವತಾರ ಮಾಡಿರುವಂತದ್ದು. ನೀನು ನಿನ್ನ ಕರುಣೆಯ ನೋಟವನ್ನ ನನ್ನ ಮೇಲೆ ಬೀರು, ಅದರಿಂದ ನಾನು ಉದ್ಧಾರ ಆಗ್ತೀನಿ ಅಂತಾರೆ ಪ್ರತಿ ಶ್ಲೋಕದಲ್ಲಿ. ಇನ್ನು ಮುಂದೆ ಹೇಳ್ತಾರೆ, ಹಾರಾಮ ಸರಯೂ ತೀರ ವಾಸಿನ್ ವಾಸಿ ಪರಾಯಣ. ಭಗವಂತ ಎಲ್ಲಿದ್ದಾನೆ? ಸರಯೂ ತೀರ ನಿವಾಸಿಯಾಗಿದ್ದಾನೆ ಭಗವಂತ. ಭಕ್ತರನ್ನ ಸಂರಕ್ಷಣೆ ಮಾಡ್ತಾನೆ, ಆನಂದದ ಮೂರ್ತಿಯಾಗಿದ್ದಾನೆ. ಹೇ ರಾಮದೇವ, ನನ್ನನ್ನ ನಿನ್ನ ಕರುಣಾ ದೃಷ್ಟಿಯಿಂದ ನನ್ನನ್ನ ವೀಕ್ಷಣೆ ಮಾಡು. ಹಾರಾಮ ಭೂತ ಸರ್ವಭೂತಾನಾಂ ಇಷ್ಟದ ಕ್ವಾಸಿಮಾನದ. ಭಗವಂತ ಎಂಥವನು ಅಂದ್ರೆ ಸಜ್ಜನರಿಗೆ ಸುಖವನ್ನ ನೀಡ್ಲಿಕ್ಕೋಸ್ಕರವಾಗಿ, ಅವರಿಗೆ ಬೇಕಾಗಿರುವಂತಹ ಇಷ್ಟವನ್ನ ಕೊಡ್ಲಿಕ್ಕೋಸ್ಕರವಾಗಿ ಭಗವಂತ ಅವತಾರ ಮಾಡಿರುವಂಥದ್ದು. ಎಂಥವನು ಭಗವಂತ? ಪ್ರತಿ ಶ್ಲೋಕದಲ್ಲೂ ಹೇಳ್ತಾರೆ, ಅಮಂದಾನಂದ ಮಾಂ ರಾಮ. ಆನಂದ ಪೂರ್ಣನಾಗಿರುವಂಥವನು, ಆನಂದದ ಕಡಲಾಗಿರುವಂಥವನು, ಸಮುದ್ರದ ಹಾಗಿರುವಂಥವನು ಭಗವಂತ. ಯಾಕೆ ಸಮುದ್ರ ಅಂದ್ರು ಅಂದ್ರೆ ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅಷ್ಟು ವಿಸ್ತಾರವಾಗಿರುವಂಥದ್ದು, ಅಷ್ಟು ಆಳವಾಗಿರುವಂಥದ್ದು, ಯಾರೂ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಪಕ್ಷ ವೈಜ್ಞಾನಿಕವಾಗಿ ಏನಾದ್ರೂ ಪ್ರಯತ್ನ ಮಾಡಿ ಭಾರಿ ಪ್ರಯೋಗಗಳಿಂದ ಏನಾದ್ರೂ ಒಂದು ಪಕ್ಷ ಸಮುದ್ರ ತಿಳಿಬೋದೋ ಏನೋ ಗೊತ್ತಿಲ್ಲ. ಆದರೆ ಭಗವಂತನನ್ನ ಯಾರು ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲಕ್ಷ್ಮೀದೇವಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ, ಇನ್ ಸಾಮಾನ್ಯರಾದಂತಹ ಜನ ಏನ್ ತಿಳಿಲಿಕ್ಕೆ ಸಾಧ್ಯ? ದೇವತೆಗಳು. ಅಂತಹ ಭಗವಂತ ಅತ್ಯದ್ಭುತನಾಗಿರುವಂಥವನು. ಅದನ್ನೇ ವರ್ಣನೆ ಮಾಡ್ತಾರೆ. ಹಾರಾಮ ಕರುಣಾ ಪೂರ್ಣ ಭಕ್ತ ಬಂಧೋ ಸುಕರ್ಣವ ಮಾಮುದ್ಧರ ಮಹಾದೋಷ ಹಲ್ಯಾಂ ಶೋಕನಾಶನ. ದುಃಖದಲ್ಲಿ ನಾನು ಮುಳುಗಿ ಮುಳುಗಿ ಹೇಳ್ತಾ ಇದ್ದೇನೆ,
ನೀನು ಸುಖಸಾಗರನಾಗಿರುವಂಥವನು, ದಯಾಸಾಗರನಾಗಿರುವಂಥವನು, ಅಹಲ್ಯೆಯ ಶೋಕವನ್ನ ಪರಿಹಾರ ಮಾಡಿದಂಥವನು. ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ದೋಷಗಳ ನೆಲೆಯಾಗಿದ್ದೀನಿ, ನಾನು ಪಾಪಿಯಾಗಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ. ದಾಸರು ಹೇಳ್ತಾರಲ್ಲ, ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ. ಭಗವಂತ, ನಾನು ದೋಷಿಗಳಲ್ಲಿ ಹಿರಿಯನಾಗಿದ್ದೀನಿ. ಯಾದವಾರ್ಯರು ನಮ್ಮ ಸಲುವಾಗಿ ಕೇಳಿರುವಂಥದ್ದು, ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಸಲುವಾಗಿ ದೋಷಿಗಳಲ್ಲಿ ನಾನು ಪ್ರಥಮನಾಗಿದ್ದೀನಿ, ನೆಲೆಯಾಗಿದ್ದೇನೆ. ದೋಷಗಳು ನನ್ನ ತುಂಬಿದ್ದಾವೆ, ಆದರೂ ನೀನು ನಿನ್ನ ವಾತ್ಸಲ್ಯದ ಗುಣದಿಂದ ಮಾಮುದ್ಧರ, ನನ್ನನ್ನ ರಕ್ಷಣೆ ಮಾಡು, ಉದ್ಧಾರ ಮಾಡು ಅಂತ ಹೇಳಿ ರಾಮದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾರೆ. ಅದನ್ನು ನಾಳೆದ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.